ದೇಶದ ಹಿರಿಯ ನ್ಯಾಯವಾದಿಯಾಗಿದ್ದ ಫಾಲಿ ಎಸ್ ನಾರಿಮನ್ ಅವರು ಈ ದಿನ ಬೆಳಿಗ್ಗೆ ನಿಧನ ಹೊಂದಿರುವುದನ್ನು ಈ ಸದನ ಅತ್ಯಂತ ವಿಷಾದದಿಂದ ತಿಳಿಯ ಬಯಸ್ತೇನೆ. ಎಸ್ ನಾರಿಮನ್ ಅವರು ದಿನಾಂಕ 10/1/1929 ಜನಿಸಿದ್ದು. ಇವರು 1950ರಲ್ಲಿ BA ಆನರ್ಸ್ ಪದವಿಯನ್ನು ಪಡೆದು ನಂತರ ಬೊಂಬಾಯಿನಲ್ಲಿ ಕಾನೂನು ವ್ಯಾಸಂಗ ಮಾಡಿದರು. ನ್ಯಾಯವಾದಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಇವರು ಚಿನ್ನದ ಪದಕ ಪಡೆದುಕೊಂಡಿದ್ದರು. ಬೊಂಬಾಯಿ ಹೈಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿ ವೃತ್ತಿ ಆರಂಭಿಸಿದ ಇವರು 1971ರಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿರಿಯ ನ್ಯಾಯವಾದಿಯಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಅಂತಾರಾಷ್ಟ್ರೀಯ ಖ್ಯಾತಿಯ ನ್ಯಾಯವಾದಿ, ಸಂವಿಧಾನ ಮತ್ತು ಜಲವಿವಾದ ವಿಷಯಗಳಲ್ಲಿ ವಾದ ಮಾಡುವಲ್ಲಿ ಪಾಂಡಿತ್ಯವನ್ನು ಸಾಧಿಸಿದ ಶ್ರೀಯುತರು ಕೃಷ್ಣ ಮತ್ತು ಕಾವೇರಿ ಜಲವಿವಾದದಲ್ಲಿ ರಾಜ್ಯದ ಪರವಾಗಿ ವಾದ ಮಂಡಿಸಿ ಸೇವೆ ಸಲ್ಲಿಸಿದರು. 1972ರಿಂದ 75ರವರೆಗೆ ಭಾರತ ಸರ್ಕಾರದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ಸೇವೆ ಸಲ್ಲಿಸಿದ ಇವರು 1999ರಿಂದ 2005ರವರೆಗೆ ರಾಜ್ಯಸಭೆಯ ಸದಸ್ಯರಾಗಿದ್ದರು. ಇವರಿಗೆ ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳಲ್ಲದೆ ಇನ್ನು ಹಲವಾರು ಪ್ರಶಸ್ತಿಯೂ ಸಹ ಲಭಿಸಿದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪ್ರತಿಮ ಸಾಧನೆಗೈದ ಎಸ್ ನಾರಿಮನ್ ಅವರ ನಿಧನದಿಂದ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಈಗ ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಅನೇಕ ದಿಗ್ಗಜರನ್ನು ಈ ದೇಶದಲ್ಲಿ ನೋಡಿದ್ದೇವೆ. ಆ ಸಾಲಿನಲ್ಲಿ ಸೇರಿದಂಥ 95 ವರ್ಷಗಳನ್ನು ಕಳೆದು ಇವತ್ತು ನಮ್ಮನ್ನು ಅಗಲಿರ್ತಕ್ಕಂಥ ಫಾಲಿ ಎಸ್ ನಾರಿಮನ್ ಅವರಿಗೆ ಪ್ರಪ್ರಥಮವಾಗಿ ನಾನು ಅತ್ಯಂತ ವಿಷಾದದಿಂದ ಅವರಿಗೆ ಸಂತಾಪವನ್ನು ಈ ಸಂದರ್ಭದಲ್ಲಿ ಸೂಚಿಸೋದಕ್ಕೆ ಬಯಸ್ತೇನೆ. ಮತ್ತು ಅವರ ಕುಟುಂಬದವರಿಗೆ ಭಗವಂತ ಎಲ್ಲ ಶಕ್ತಿಯನ್ನು, ಅವರ ಅಗಲಿಕೆಯನ್ನು ತಡ್ಕೊಳ್ಳೋದಕ್ಕೆ ಎಲ್ಲ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಫಾಲಿ ನಾರಿಮನ್ ಅವರು ಅನೇಕ ನಮ್ಮ ರಾಜ್ಯದ ಕಾವೇರಿ ಏನು ನಮ್ಮ ವಿವಾದ ಇತ್ತು, ಅದು ಭಾಳ ಹಳೆಯ ವಿವಾದ. 1800 ಹೆಚ್ಚು ಕಡಿಮೆ 1892ರಲ್ಲಿ ಪ್ರಾರಂಭವಾಗಿ 1924ರಿಂದನೂ ಕೂಡ ಈ ವಿವಾದ ನಡ್ಕೊಂಡೇ ಬಂದಿದೆ. ಅದು ಏನು ಉಚ್ಚ ನ್ಯಾಯಾಲಯದಲ್ಲಿ 2018ರಲ್ಲಿ ಒಂದು ಐತಿಹಾಸಿಕವಾದಂಥ ತೀರ್ಪು ನಮಗೆ ಬಂತು. ಅದರಲ್ಲಿ 419 TMC ತಮಿಳುನಾಡಿಗೆ, 270 TMC ಕರ್ನಾಟಕಕ್ಕೆ, 30 TMC ಕೇರಳಗೆ, 7 TMC ಪಾಂಡಿಚೇರಿಗೆ ಕೊಡುವಂಥ ಈ ಐತಿಹಾಸಿಕವಾದ ತೀರ್ಮಾನ ಬಹುಶಃ ಅವರ ಸುದೀರ್ಘವಾದಂಥ ಭಾಗವಹಿಸುವಿಕೆ, ಈ ಒಂದು ಏನು ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಮಂಡನೆ ಬಹುಶಃ ಈ ತೀರ್ಪಿಗೆ ಅನುಕೂಲ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಅವರಿಗೆ ಅವರ ಜೀವನದಲ್ಲಿ ಅನೇಕ ಸಾಧನೆಗಳನ್ನು ಕೂಡ ಮಾಡಿದ್ದಾರೆ. ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್ 2018ರಲ್ಲಿ, ಅಡಿಷನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ 1972-75, ಅದು ಆದಮೇಲೆ ಪದ್ಮಭೂಷಣವನ್ನು 1991ರಲ್ಲಿ ಅವರಿಗೆ ಅವರ ಸೇವೆಯನ್ನು ಗುರುತಿಸಿ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಪದ್ಮವಿಭೂಷಣ 2700ರಲ್ಲಿ ಪದ್ಮವಿಭೂಷಣ ಆಗುತ್ತೆ. ರಾಜ್ಯಸಭೆಗೆ ಇವರ ಸೇವೆಯನ್ನು ಗುರುತಿಸಿ ನಮ್ಮ ದೇಶದ ಹಿರಿಯ ಸದನ ಆಗಿರ್ತಕ್ಕಂಥ ರಾಜ್ಯಸಭೆಗೆ 99ರಿಂದ 2005ರವರೆಗೂ ಅವರಿಗೆ ನಾಮಿನೇಟ್ ಮಾಡ್ತಾರೆ. ನಮಗೆ 40 ವರ್ಷ ಕರ್ನಾಟಕದ ಸೇವೆಯನ್ನು ಅವರು ಮಾಡಿರ್ತಾರೆ ಅನ್ನೋದನ್ನು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಅತ್ಯಂತ ಹಿರಿಯ, ಒಂದು ರೀತಿಯಲ್ಲಿ ನ್ಯಾಯಾಂಗ ಕ್ಷೇತ್ರದಲ್ಲಿ ಪಂಡಿತ ಅಂತ ಹೇಳ್ಬೋದು. ಆ ಪಾಂಡಿತ್ಯವನ್ನು ಅವರು ಅನೇಕ ಸಂದರ್ಭದಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ನಾನು ಸರ್ಕಾರದ ಪರವಾಗಿ ಇವತ್ತು ಅತ್ಯಂತ ವಿಷಾದದಿಂದ ಸಂತಾಪವನ್ನು ಸೂಚನೆ ಮಾಡಿ ತಾವು ತಂದಿರತಕ್ಕಂಥ
ಈ ಸಂತಾಪ ಸೂಚನೆಗೆ ಅನುಮೋದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.